ನಮಸ್ಕಾರ. ಗರ್ಭ ಸಂಸ್ಕಾರದ 2ನೇ ಎಪಿಸೋಡ್ಗೆ ಸ್ವಾಗತ. ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಪಾಸಿಟಿವ್ ಥಿಂಕಿಂಗ್, ಹೆಲ್ದಿ ಡಯಟ್ ಬಗ್ಗೆ ಹೇಳಿದ್ದೆ. ಇದರಲ್ಲಿ ಲೈಫ್ ಸ್ಟೈಲ್ ಮತ್ತೆ ಹಾಬೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಲೈಫ್ ಸ್ಟೈಲ್ ಹೇಗಿರಬೇಕು, ನೀವು ಕಾಮಾಗಿ ಒಳ್ಳೆ ಡಯಟ್ ತಗೊಳ್ಳೋದಲ್ಲದೆ ಎಕ್ಸಸೈಸ್ ಮಾಡಬೇಕಾಗತ್ತೆ. ವಾಕ್ ಮಾಡ್ಬೋದು, ಸ್ವಿಮ್ ಮಾಡ್ಬೋದು, ಏರೋಬಿಕ್ಸ್ ಮಾಡ್ಬೋದು, ಯೋಗ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು. ಸೊ ಈ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಪ್ರೆಗ್ನೆನ್ಸಿಲಿ ಲಿಗಮೆಂಟ್ ಎಲ್ಲ ಲೂಸ್ ಆಗಿರುತ್ತೆ. ಸೊ ಆ ಲೂಸ್ ಆಗಿರೋ ಲಿಗಮೆಂಟು ನಿಮಗೆ ಸ್ಟ್ರೆಚ್ ಮಾಡಿದಾಗ ಸ್ವಲ್ಪ ಪೇನ್ ಕಡಿಮೆ ಆಗಿ ನಿಮಗೆ ಒಂದು ಹೆಲ್ದಿ ಫೀಲ್ ಕೊಡುತ್ತೆ. ಯಾವುದೇ ಎಕ್ಸಸೈಸ್ ಮಾಡೋದಿದ್ರು ನೀವು ನಿಮ್ಮ ಡಾಕ್ಟ್ರಲ್ಲಿ ಅಡ್ವೈಸ್ ತಗೊಂಡು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಪ್ರೆಗ್ನೆನ್ಸಿ ನಾರ್ಮಲ್ ಇರಲ್ಲ. ಕೆಲವ್ರಿಗೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇರುತ್ತೆ, ಕೆಲವ್ರಿಗೆ BP ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಡಯಾಬಿಟಿಸ್ ಇರುತ್ತೆ. BP ಜಾಸ್ತಿ ಇರೋರ್ಗಿಂತ ಡಯಾಬಿಟಿಸ್ ಇರೋರು ವಾಕ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಅವ್ರಿಗೆ ನಾವೇನು ಹೇಳ್ತೀವಿ, ಎಕ್ಸಸೈಸ್ ಅಂದ್ರೆ ಆಫ್ಟರ್ ಎವ್ರಿ ಮೀಲ್ 15-20 ಮಿನಿಟ್ಸ್ ವಾಕ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಇದಲ್ದೇನೆ ನಿಮ್ಗೆ ಯಾವುದೇ ತರ ಈಗ ಸ್ವಿಮ್ಮಿಂಗ್ ಏರೋಬಿಕ್ಸ್ ಅಂತ ಸ್ವಿಮ್ಮಿಂಗ್ ಏರೋಬಿಕ್ಸ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅಥವಾ ನಿಮ್ಗೆ ಜಿಮ್ ಹೋಗಿ ಎಕ್ಸಸೈಸ್ ಮಾಡಬೇಕು ಅಂದು ಅದರಲ್ಲೂ ಕೂಡ ಎಕ್ಸಸೈಸಸ್ ಇರುತ್ತೆ. ಯೋಗ ಮಾಡಬೇಕಾದ್ರೂ ಅದಕ್ಕೆ ಆದ ಸಪರೇಟ್ ಯೋಗಾಸನಗಳಿರುತ್ತೆ. ಸೊ ಇದನ್ನೆಲ್ಲ ನೀವು ಟ್ರೈನರ್ ಅಲ್ಲಿ ಮತ್ತೆ ನಿಮ್ಮ ಡಾಕ್ಟರ್ ಅಲ್ಲಿ ಮಾತಾಡಿ ಡಿಸ್ಕಸ್ ಮಾಡಿ ಮಾಡಬೇಕಾಗತ್ತೆ. ಯೋಗ ಅಭ್ಯಾಸ ಇರೋರು ಕೂಡ ತುಂಬಾ ಸುಲಭವಾಗಿ ಯೋಗಾಭ್ಯಾಸ ಮಾಡಬಹುದು. ಬಟ್ ಒಂದು ಮಾತ್ರ ತಿಳ್ಕೊಳ್ಳಿ, ಬೆಸ್ಟ್ ಎಕ್ಸಸೈಸ್ ಪ್ರೆಗ್ನೆನ್ಸಿಲಿ ವಾಕಿಂಗ್. ನೀವು ಈ ಬೆಳಿಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು. ನಿಮಗೆ ಎಷ್ಟು ಕಂಫರ್ಟ್ ಝೋನ್ ಅಲ್ಲಿ ಮಾಡಕ್ಕಾಗುತ್ತೋ ಆ ತರ ಎಕ್ಸಸೈಸ್ ಮಾಡಿ. ಜೊತೆಗೆ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ಬ್ರೀದಿಂಗ್ ಎಕ್ಸಸೈಸಸ್ ಕೂಡ ತುಂಬಾ ಒಳ್ಳೆಯದು. ಹೀಗೆ ಮಾಡಿದಾಗ ಏನಾಗುತ್ತೆ, ಬ್ರೀದಿಂಗ್ ಎಕ್ಸಸೈಸಸ್ ಆಮೇಲೆ ನಿಮ್ಮ ಫಿಸಿಕಲ್ ಎಕ್ಸಸೈಸಸ್ ಮಾಡಿದಾಗ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆಲ್ ಎಂಡಾರ್ಫಿನ್ಸ್ ಅಂತ ನಾವು ಹೇಳ್ತೀವಿ, ಆಕ್ಸಿಟೋಸಿನ್ ಎಲ್ಲ ರಿಲೀಸ್ ಆದಾಗ ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿದಾಗ ಮಗುಗೆ ಬ್ಲಡ್ ಸಪ್ಲೈ ಚೆನ್ನಾಗಿ ಮಾಡಿ ಮಗು ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಎವಿಡೆನ್ಸ್ ಇದೆಯಾ? ಹೌದು, ಡೆಫಿನೆಟ್ ಆಗಿ ಎವಿಡೆನ್ಸ್ ಇದೆ. ಇದು ಅದರದ್ದು ಎವಿಡೆನ್ಸ್.